ಈಗ ಎಂತ ಮಾಡ್ತೀನಿ ನೀನು? GSP ಸ್ಪೆಷಲ್ ದಾಳಿ ತವೆ, ಕೊಂಕಣೀಸ್ ಮಾಡುವಂಥದ್ದು ದಾಳಿ ತವೆ ಅಂತ ಮಾಡ್ತಿದ್ದೀನಿ. ಇದರಲ್ಲಿ ನೆನೆಸಿಟ್ಟಿರೋದು ದಾಲ್ ಇದೆ, ಒಂದೊಂದೂವರೆ ಲೋಟ ಇದೆ. ಆಮೇಲೆ ಅದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಕೊಕೊನಟ್ ಆಯಿತು. ಬೇಕಾದವ್ರು ಅರಿಶಿನ ಹಾಕೊಳ್ಬೋದು. ನಾನೊಂದು 10 ಮೆಣಸು ಹಾಕಿದ್ದೀನಿ. ಖಾರಕ್ಕೆ ತಕ್ಕನ ಹಾಕೊಳ್ಳಿ. ಇಲ್ಲಿ ಸ್ವಲ್ಪ ಹಾಸನಲ್ಲಿ ಸ್ವಲ್ಪ ಸ್ಪೈಸಿ ಇರುತ್ತೆ, ಖಾರ ಮೆಣಸು. ಇವಳು ಅಡುಗೆ ಎಲ್ಲ ಒಳ್ಳೆ ಮಾಡ್ತಾಳೆ. ಅದಕ್ಕೆ ಈ ಸಲ ಜಾಸ್ತಿ ಒಂದು 4 ದಿವಸ ಇತ್ತು ಇವಳು ಅಡುಗೆ ತಿನ್ಲಿಕ್ಕಂತ ಬಂದಿತ್ತು. ಇಷ್ಟೇ, ಇದಕ್ಕೆ ಇನ್ನೇನು ಇಲ್ಲ. ಬೇಕಾದವ್ರು ಅರಿಶಿನ ಹಾಕ್ತಾರೆ, ಇಲ್ಲಾಂದ್ರೆ ಇಲ್ಲ. ಕ್ಲೋಸ್ ಮಾಡ್ಬಿಟ್ಟು ಒಂದು 5 ರಿಂದ 6 ವಿಸಿಲ್ ತೆಗಿಯೋದು. 5 ರಿಂದ 6 ವಿಸಿಲ್. ಇದು ಹಿಂಗನ್ನು ಸರಿ ನೀರು ಮಾಡ್ಕೊಳ್ಬೇಕು ಅಲ್ವಾ? ಹಿಂಗಿನ ಪೇಸ್ಟ್ ಇದು ನೀರು. ಇವಾಗ ನೆಕ್ಸ್ಟ್ ರೆಸಿಪಿ ಸ್ಟಫ್ಡ್ ಕ್ಯಾಪ್ಸಿಕಮ್ ಮಾಡ್ತಾ ಇದ್ದೀನಿ. ಅದು ಬೇಳೆ ಬೇಯೋಲರೆಗೆ ಅದನ್ನು ಮಾಡ್ತಾಳೆ. ಹೌದು, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ, ದಾಳಿ ತವೆ ಜೊತೆಗೂ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಓಕೆ, ಇದು ತೊಳೆದಿರೋದು ಚಿಕ್ಕದಾದ ಕ್ಯಾಪ್ಸಿಕಮ್. ಆಯ್ತಾ? ಇದನ್ನ ನಾವು ಕಟ್ ಹೆಂಗ್ ಮಾಡೋದು ಅಂತ ಹೇಳ್ತೀನಿ. ಇದನ್ನ ಕಟ್ ಮಾಡ್ಕೊಳ್ಳೋದು. ನೀವು ಇದನ್ನ ಚೊಟ್ಟು ಮಾತ್ರ ಕಟ್ ಮಾಡ್ಕೊಂಡು ಇಡೋದು. ಅದಾದ್ಮೇಲೆ ಈ ತರ ಚೊಟ್ಟಿರೋದು ಈ ಮೇಲ್ಗಡೆ ಪೋರ್ಷನ್ ಇಂದ ಈ ತರ ಕಟ್ ಮಾಡೋದು. ಫುಲ್ ಕಟ್ ಮಾಡೋದಿಲ್ಲ, ಇಲ್ಲಿವರೆಗೂ ಕಟ್ ಮಾಡಿ ವಾಪಸ್ಸು ಈ ತರ ಪೋರ್ಷನ್ ಕಟ್ ಮಾಡೋದು. ಒಳಗಡೆ ನೋಡ್ಕೊಳ್ಳಿ ಹುಳಗಿಳ ಇದೆಯಾ ಅಂತ ಹೇಳ್ಕೊಂಡು ಈ ತರ ನೋಡಿ. 4 ಸಲ ಪೋರ್ಷನ್ನು ಇಲ್ಲಿ ಕಟ್ ಆಗಿಲ್ಲ, ಇಲ್ಲಿವರೆಗೂ ಮಾತ್ರ ಕಟ್ ಮಾಡ್ಕೊಳ್ಳೋದು. ಅದೇ ತರ ಎಲ್ಲ ಮಾಡ್ಕೊಳ್ತೀವಿ. ಇವಾಗ ಎಲ್ಲ ಈ ತರ ಕಟ್ ಮಾಡಿ ಇವಾಗ ಇದಕ್ಕೆ ಒಳಗಡೆ ಹಾಕಕ್ಕೆ ಸ್ಟಫಿಂಗ್ ರೆಡಿ ಮಾಡ್ತೀನಿ. ಈಗ ಮಸಾಲಕ್ಕೆ ಫಸ್ಟ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದು ಮಸಾಲ ಹೊರ್ಕೊಳ್ಳಿಕ್ಕೆ ನಾವು ಬರೀ ತೆಂಗಿನೆಣ್ಣೆ ಮಾತ್ರ ಯೂಸ್ ಮಾಡೋದು, ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡಲ್ಲ. ಮಸ್ಟರ್ಡ್ ಸೀಡ್ಸ್ ಹಾಕುತ್ತಾ ಇದ್ದೀನಿ. 2 ಕರಿಬೇವು, ಕಾಳು ಮೆಣಸು, ಒಂದು ಅರ್ಧ ಚಮಚದಷ್ಟು, ಒಂದಿಷ್ಟು ದೊಡ್ಡದು ತಡೆ ಚಕ್ಕೆ ಇದಕ್ಕೆ ಒಂಚೂರು ಹೊರ್ಕೊಳ್ಳಿ. ಒಂದು 2 ಸ್ಪೂನಷ್ಟು ಕೊತ್ತಂಬರಿ, ಕಡಲೆಬೇಳೆ 2 ಸ್ಪೂನ್, ಮತ್ತೆ ಜೀರಿಗೆ 1 ಸ್ಪೂನ್. ಇದು ಮಸಾಲಕ್ಕೆ ಏನೆಲ್ಲ ಹಾಕಬೇಕು ಒಂದ್ಸಲ ಹೇಳು. ಸಾಸಿವೆ, ಕರಿಬೇವು, ಕೊತ್ತಂಬರಿ ಬೀಜ, ಮತ್ತು ಚೆನ್ನಾಗಿ ಕಡಲೆಬೇಳೆ, ಮೆಣಸಿನಕಾಳು, ಮತ್ತು ಜೀರಿಗೆ, ಚಕ್ಕೆ ಒಂದು ಸಣ್ಣ ಪೀಸ್ ಇಷ್ಟಾಗಿ ಹುರ್ಕೊಳ್ಳೋದು. ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. ಇದೆಲ್ಲ ಕೆಂಪಾಗ್ತಾ ಬರುವಾಗ ಇದಕ್ಕೆ ಬೇರೆ ಐಟಮ್ ಹಾಕ್ಲಿಕ್ಕಿದೆ. ಒಂದು 7 ಮೆಣಸು ಹಾಕ್ಕೊಂಡಿದ್ದೀನಿ, ಹಸಿಮೆಣಸು. ಆಮೇಲೆ ಒಂದು 3-4 ಬ್ಯಾಡಿಗೆ ಹಾಕ್ಕೊಂಡಿದ್ದೀನಿ ಕಲರ್ಗೆ. ಖಾರಕ್ಕೆ ಇನ್ನೊಂದಿಷ್ಟು 6 ರಿಂದ 7 ಮೆಣಸು. ಬೆಲ್ಲ, ಕಾಯಿ ಎಲ್ಲ ಬೀಳುತ್ತೆ, ನೆಲಗಡಲೆ ಎಲ್ಲ ಬೀಳುತ್ತೆ. ಅದಕ್ಕೋಸ್ಕರ ಖಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಚಪ್ಪೆ ಇರುತ್ತಲ್ಲ, ಅದಕ್ಕೋಸ್ಕರ ಖಾರ ಜಾಸ್ತಿ. ಚೆನ್ನಾಗಿ ಬ್ರೌನ್ ಆಗಿದೆ ನೋಡಿ, ಮಸಾಲೆ ಎಲ್ಲ ಬ್ರೌನ್ ಆಗಿದೆ. ಇದೆಲ್ಲ ಬ್ರೌನ್ ಆಗ್ತಿರೋದು. ಈ ಟೈಮಲ್ಲಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಮತ್ತು ಹಿಂಗು
ಕಾಯಿ ಒಂದು ಮುಟ್ಟಿ. ಒಂದಿಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಏನದು? ಅರಿಶಿನ. ಅರಿಶಿನದ್ದು ಪೀಸ ಹಾಕೊಳ್ಳೋದು ನಾನು. ಹಾಂ, ಇಷ್ಟು ಸಣ್ಣ ಪೀಸು ಅರಿಶಿನದ್ದು ಪೀಸ್ ಹಾಕೊಳ್ತಾ ಇದ್ದೀನಿ ಒಂದು. ತರಕಾರಿ ಸಾರಿಗೆ ಮಸಾಲ ಮಾಡಬೇಕಾದ್ರೂ ಕೊಂಬೆ ಹಾಕೊಳ್ಳೋದು, ನಾವು ಇದನ್ನು ಹಾಕೊಳ್ಳಲ್ಲ. ಪುಡಿ ಹಾಕಲ್ಲ. ಇದೆಲ್ಲ ನಮ್ದು ಅತ್ತೆ ಹೇಳ್ಕೊಟ್ಟಿರೋ ರೆಸಿಪಿ. ಸೊ ಒಬ್ರೊಬ್ರು ಒಂದೊಂದ್ ಮಾಡ್ತಾರೆ. ನಮ್ಮ ಅತ್ತೆ ಈ ತರ ಮಾಡೋದು. ನೀನು ಹಾಗಾಗಿ ನಾನು ಹಾಗೆ ಅದೇ ಕಲ್ತಿದ್ದೆ. ಅದು ನಮ್ಗೆಲ್ರಿಗೂ ಇಷ್ಟ. ಕಾಯಿದು ಘಮ ಬರಬೇಕು. ಹಿಂಗೆ ಬರ್ತಾ ಉಂಟು, ಎಲ್ಲ ಮಸಾಲೆದು ಘಮ ಬರ್ತಾ ಉಂಟು. ಇನ್ನೊಂಚೂರು ಕಾಯಿದು ಪರಿಮಳ ಬರ್ಬೇಕಲ್ಲ. ಕಾಯಿ ಡ್ರೈ ಆಯ್ತು. ಆಗಿದೆ. ಮಿಕ್ಸಿ ಜಾರಲ್ಲಿ ಪೀಸು ಪುಡಿ ಹಾಕೊಳ್ತಾ ಇದ್ದೇನೆ. ಇದು ಬೆಲ್ಲ. ಒಂದು ಸ್ಪೂನ್ ಫುಲ್ ಉಪ್ಪು ಹಾಕೊಳ್ತಾ ಇದ್ದೀನಿ. ಇದು ಮಸಾಲದ ಒಳಗಡೆ ಎಲ್ಲ ಹಿಡಿದ್ರೆ ಕ್ಯಾಪ್ಸಿಕಮ್ ಒಳಗಡೆ ಎಲ್ಲ ಹಿಡಿಯುತ್ತಂತ ಉಪ್ಪು ಫಸ್ಟಿಗೆ ಹಾಕೊಳ್ತೀನಿ. ಅದು ಮತ್ತೆ ಚಪ್ಪೆನೇ ಅಲ್ಲ, ಚಪ್ಪೆ ಆಗುತ್ತೆ. ಇವಾಗ ಮಸಾಲ ಹಾಕೊಳ್ತೀನಿ. ನೀರು ಹಾಕ್ತಾ ಇದ್ದೀನಿ. ಯಾಕಂದ್ರೆ ದಪ್ಪ ಬೇಕು ನಮಗೆ. ಇನ್ನು ಅದು ನೆಲಗಡಲೆ ಎಲ್ಲ ಹಾಕೋದಕ್ಕೋಸ್ಕರ ಇನ್ನು ದಪ್ಪ ಬರುತ್ತೆ. ಈಗ ಸದ್ಯಕ್ಕೆ ಈ ಮಸಾಲ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ತೇನೆ. ನೀನು ಸುಜಾತ ಮಿಕ್ಸ್ ನಮ್ಮದು. ನಮ್ಮ ಬ್ರ್ಯಾಂಡ್ ಇಂಡಿಯನ್ ಮೇಡ್ ಸುಜಾತ ಮಿಕ್ಸ್. ಇನ್ನೊಂಚೂರು ನೀರು ಹಾಕೊಂಡು ಫುಲ್ ಗ್ರೈಂಡ್ ಮಾಡ್ಕೊಳ್ತೇನೆ. ಮಸಾಲೆ ಇಷ್ಟ ಆಗಿದೆ. ಇದಕ್ಕೀಗ ನೆಲಗಡಲೆ ಹುರಿದು ಹಾಕಬೇಕು. ಇವಾಗ ಇದಿಷ್ಟು ನೆಲಗಡಲೆ ಮತ್ತು ಎಳ್ಳು, ಬ್ರೌನ್ ಕಲರ್ ಎಳ್ಳಿದು. 1.5 ಮುಷ್ಟಿಯಷ್ಟು ನೆಲಗಡಲೆ, ಅರ್ಧ ಮುಷ್ಟಿಯಷ್ಟು ಬ್ರೌನ್ ಎಳ್ಳು ತಗೊಂಡಿದ್ದಾಳೆ ಅವಳು. ಈಗ ನೆಲಗಡಲೆ ಹುರಿತಾ ಇದ್ದೀನಿ. ಎಣ್ಣೆ ಹಾಕ್ಬೇಕಾ? ಇಲ್ಲ, ಹಂಗೆ ಇದನ್ನೀಗ ನಾವು ಗ್ರೈಂಡ್ ಮಾಡಿರೋ ಮಸಾಲಕ್ಕೆ ಹಾಕೊಳ್ತೇನೆ. ಇದನ್ನೀಗ ಸ್ವಲ್ಪ ಸಣ್ಣ ಮಾಡಿ ಅದು ಎಳ್ಳು ಹುರಿದದ್ದು ಒಂದು 2 ರೌಂಡ್ ತಿರುಗಿಸಿದ್ರೆ ಒಂದು ರೌಂಡ್ ಇದಾಗುತ್ತೆ ಪೀಸಸ್ ಆದರೆ. ಅದಾದಮೇಲೆ ನಾನು ಎಳ್ಳು ಹೊತ್ತಿಗೂ ಇನ್ನೊಂದು 2 ರೌಂಡ್ ಹೊಡಿ ಗ್ರೈಂಡ್ ಮಾಡ್ತೀನಿ. ಆವಾಗ ಸರಿಯಾಗುತ್ತೆ. ತೊಳೆದಿರೋ ಎಳ್ಳು, ಅದರಲ್ಲೆಲ್ಲ ಕಸ ಇರುತ್ತಲ್ಲ, ತೊಳೆದು ಹುರಿಬೇಕು. ಚಟಪಟ ಅನ್ನೋವರೆಗೆ ಮಾಡಿರಲ್ಲ. ಈ ಥರ ಚಟಪಟ ಅನ್ನಬೇಕು. ಮತ್ತು ಇನ್ನೊಂದು ಸ್ವಲ್ಪ ಇಟ್ಟರೆ ಕಳ್ದು ಹೋಗುತ್ತೆ. ಅದು ಸಾಕು. ಇಷ್ಟ ಮಾಡಿದ್ರೆ ಆಯಿತು. ನೆಲಗಡ್ಲೆದೀಗ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋದು. ಇಷ್ಟು ಗ್ರೈಂಡ್ ಆಗಬೇಕು. ಇನ್ನೊಂದು ರೌಂಡ್ ಗ್ರೈಂಡ್ ಮಾಡಕ್ಕೆ ಅದೇ ಎಳ್ಳು ಹಾಕಿ ಗ್ರೈಂಡ್ ಮಾಡೋದು. ಬರೀ ಸಣ್ಣದ್ದು ನೆಲಗಡ್ಲೆಗೆ ಇದು ಹಾಕಿದ್ಮೇಲೆ ಇದನ್ನು ಹಾಕ್ಬಿಡ್ರಿ. ಈ ಥರ ಗ್ರೈಂಡ್ ಆಗಿರಬೇಕು. ಎಳ್ಳಿನ ಅಂಶ ಅರ್ಧ ಮಾತ್ರ ಕಟ್ಟಾಗಿದೆ. ಅದು ಕ್ರಂಚಿ ಇರುತ್ತೆ, ಅದಕ್ಕೋಸ್ಕರ. ಇದನ್ನೀಗ ಇದರೊಳಗೆ ತುಂಬಿಸ್ಬೇಕು ಅಲ್ಲ, ಹಂಗಾಗಿ ತುಂಬಿಸ್ಬೇಕು. ಹೊರಗಡೆ ಪೋರ್ಷನ್ಗೆ ಉತ್ತಿ ಎಲ್ಲ ಅಷ್ಟೇ. ಮಸಾಲೆ ಎಲ್ಲ ಉಜ್ಜಿ ಇಟ್ಟು ಇವಾಗ 10 ಮಿನಿಟ್ಸ್ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆ ಎಲ್ಲ ತಾಗಲಿ ಅಂತ ಹೇಳ್ಕೊಂಡು ಇವಾಗ ನೆಕ್ಸ್ಟ್ ಒಗ್ಗರಣೆ ಹಾಕ್ತಾ ಇದ್ದೀನಿ. ಅದೇ ಕಾವಲಿ ಪಾನಿಗೆ ಆಯಿಲ್ ಸ್ವಲ್ಪ ಜಾಸ್ತಿ ಅದಕ್ಕೆ. ಅದೇ ಫ್ರೈ ಆಗ್ತದೆ. ಅದೇ ಎಣ್ಣೆ ಕಾದ್ಮೇಲೆ
ಸಾಸಿವೆ, ಚಟಪಟ ಅಂದ್ರೆ ಕೂಡ ಕರಿಬೇವ, ಎಷ್ಟು ಹಾಕೊಳ್ತಾಯಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಿರೋದು ಒಂದೊಂದು ಇದ್ರದ್ದು ಕೊಟ್ಟಿರೋ ಸೈಡು ಕೆಳಗಡೆ ಇಡ್ತಾ ಇದ್ದೀನಿ. ಇದು ಫಸ್ಟ್ ಬೇಯುತ್ತೆ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಇವಾಗ ಈ ಮಸಾಲೆ ಇರುವ ಸೈಡ್ ಎಣ್ಣೆಗೆ ತಾಗಿ ಕೆಳಗಡೆ ಇಟ್ಟಿರೋದು, ಇಲ್ಲಿ ಕೊಟ್ಟಿರೋ ಸೈಡ್ ಇದೆಯಲ್ಲ ಕಟ್ ಮಾಡಿರೋದು, ಅದನ್ನು ಕೆಳಗಡೆ ಕೊಟ್ಟು ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಇನ್ನೂ ಇದರಲ್ಲಿ ಮಸಾಲ ಹಾಗೇ ಇದೆ, ಇದನ್ನು ಅರ್ಧ ಮಸಾಲ ಹಾಗೆ ತೆಗೆದಿಟ್ಕೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ ಫುಲ್ ಎಲ್ಲ ಇದು ಎಲ್ಲ ಸೈಡು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಾದಮೇಲೆ ಅದು ಕ್ರಿಸ್ಪಿನೆಸ್ ಬರುತ್ತೆ, ಚಾರಾಗಿರೋದು, ಕ್ಯಾಪ್ಸಿಕಮ್ ಚಾರಾಗಿರೋದು ಬರುತ್ತೆ. ಆ ಟೇಸ್ಟು ಬೇರೆ ಥರ ಬರುತ್ತೆ. ಅದಾದಮೇಲೆ ಈ ಮಸಾಲೆನ ಸ್ವಲ್ಪ ನೀರು ಹಾಕ್ಕೊಂಡು ಮೇಲ್ಗಡೆ ಮಸಾಲ ಹಾಕೋದು, ಅದನ್ನ ತೋರಿಸ್ತೇನೆ. ಈ ಫಸ್ಟ್ ಇವಾಗ ಫ್ರೈ ಆಗಿದೆ ಎಲ್ಲ ಸೈಡು. ಫ್ರೈ ಆಗಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನು ತಿನ್ನಿಸ್ತಾ ಇದ್ದೀನಿ. ಪುಡಿ ಉಪ್ಪಲ್ಲ, ಮೇಲುಗಡೆ ಮಾತ್ರ. ಸ್ಕಿನ್ನಿಗೆಲ್ಲ ಉಪ್ಪು ಮಸಾಲದಲ್ಲೂ ಉಪ್ಪಿದೆ, ನೋಡ್ಕೊಂಡು ಹಾಕೊಳ್ಳಿ. ಇದು ಎಲ್ಲ ಪೋರ್ಷನ್ನು ಇವಾಗ ಫ್ರೈ ಆಗ್ಬೇಕು ಎಣ್ಣೆಯಲ್ಲಿ ಇಟ್ಬಿಟ್ಟು ಆಮೇಲೆ ಮತ್ತೆ ತೆಗೆದು ಇನ್ನೊಂದು ಸೈಡು ಫ್ರೈ ಮಾಡ್ಕೊಳ್ಳೋದು. ಎಲ್ಲ ಸೈಡಲ್ಲೂ ಫ್ರೈ ಆದ್ಮೇಲೆ ಮಸಾಲ ಹಾಕೋದು. ಕ್ಯಾಪ್ಸಿಕಮ್ಮು ಒಂದು ಸೈಡು ಸಾರಾಗಿರೋದು ಈ ಥರ ಫ್ರೈ ಆಗಬೇಕು. ಆಯಿಲಲ್ಲೇ ಫ್ರೈ ಆಗ್ತಾ ಇದೆ. ಇದು ಇವಾಗ ಒಂದು ಸೈಡ್ ಬಂದಿರೋದು ಸೈಡು ಇದು ಮಾಡಿದ್ದೀನಿ, ಫ್ಲಿಪ್ ಮಾಡಿದ್ದೀನಿ. ಇವಾಗ ಒಂದು ಸೈಡಿಂದ ಆ ಸೈಡ್ ಇದೇ ಥರ ಬೆಂದ ಮೇಲೆ ಆಮೇಲೆ ಮಸಾಲ ಹಾಕ್ತೀನಿ. ಕುಕ್ಕರ್ ತಣ್ಣದಿದೆ, ತೋವೆ ಇದಲ್ಲ. ಇದು ದಾಳಿ ತೋವೆ ಮಾಡ್ತಾ ಇದ್ದೀವಿ. ಕ್ಯಾಪ್ಸಿಕಮ್ ಫ್ರೈ ಆಗ್ತಾ ಇದೆ. ಇದೀಗ ಬೆಂದಿರೋ ದಾಲ್ಗೆ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ದಾಲನ್ನು ಚೆನ್ನಾಗಿ ಚೋನ್ ಮಾಡ್ಕೊಳ್ಳಿ, ಕಡೀರಿ. ಸ್ಮ್ಯಾಶ್ ಮಾಡಿ ಹಾಕಿದಾಳು, ಅದು ಇನ್ನೊಂಚೂರು ಕರೆಕ್ಟ್ ಇದು ಮಾಡ್ತೇನೆ. ಸ್ಮೂತ್ ಆಗಬೇಕದು ದಾಲು. ಒಬ್ಬರೊಬ್ರು ದಾಲ್ ಬೇಯಿಸ್ಕೊಂಡಾದ್ಮೇಲೆ ಗ್ರೀನ್ ಚಿಲ್ಲಿ ಆಮೇಲೆ ಬೇಯ್ಬೇಕಾದ್ರೆ ಹಾಕ್ತಾರೆ. ನಾನು ಮತ್ತೆ ಮಾಡ್ದಂಗೆ ಕುಕ್ಕರಲ್ಲೇ ಬೇಯಿಸ್ಬೇಕಾದ್ರೆ ಗ್ರೀನ್ ಚಿಲ್ಲಿ ಹಾಕ್ತೀನಿ. ಈ ಥರ ಸಾಫ್ಟ್ ಆಗುತ್ತೆ. ಬಟ್ ನಮಗಿನ್ನೂ ನೀರು ಬೇಕಿಕ್ಕೆ ನೀರು ಹಾಕ್ತೀನಿ. ನಮ್ಮನೆ ಸ್ವಲ್ಪ ನೀರು ಜಾಸ್ತಿ, ಇನ್ನೂ ನೀರು ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನೀರು ಬೇಕು. ಇದಕ್ಕೆ ಇವಾಗ ಉಪ್ಪು ಹಾಕೊಳ್ತೀನಿ. ಕಲ್ಲು ಕುದೀಲಿದೆ, ಕುದೀತಾ ಇದೆ. ಇದು ಬಾಯ್ಲಿಂಗ್ ಇಟ್ಟಿದ್ದೀನಿ, ಉಪ್ಪು ಹಾಕಿ. ಇದು ಇನ್ನೊಂದು ರೌಂಡು ಫ್ಲಿಪ್ ಮಾಡ್ತೀನಿ. ನೋಡಿ, ಇದು ಆಲ್ಮೋಸ್ಟ್ ಬೆಂತಾ ಬಂದಿದೆ. ಕ್ಯಾಪ್ಸಿಕಮ್ ಕಲರ್ ಚೇಂಜ್ ಆಗಿದೆ. ಇವಾಗ ಟರ್ನ್ ಮಾಡ್ಕೊಳ್ತೀನಿ ಇನ್ನೊಂದು ರೌಂಡು. ಚೆನ್ನಾಗಿ ಫ್ರೈ ಆಗಬೇಕು, ಆಯಿಲಲ್ಲೇ ಫ್ರೈ ಮಾಡಿಕೊಂಡು ಮೆತ್ತಾಗಬೇಕು. ಹಾಲು ಬೇಯಬೇಕಾದ್ರೆ ಆವಾಗಲೇ ನೆನೆಸಿಟ್ಟಿರೋದು ಹಿಂಗಿಂದು ನೀರು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಗ್ಗರಣೆಗೂ ಸ್ವಲ್ಪ ಹಿಂಗೆ ಹಾಕ್ತೀನಿ ನಾನು, ಯಾಕಂದರೆ ಇರೋದು ಸ್ವಲ್ಪನೇ ಹಾಕಿರೋದು ನಾನು. ಉಪ್ಪು ಬೇಕಿದ್ರೆ ನೋಡ್ಕೊಂಡು ಹಾಕ್ಕೊಳ್ಬೋದು. ಮೆಣಸು, ಹಿಂಗು ಮೇನ್ ಇದಕ್ಕೆ. ಈಗ ಇವಾಗೆಲ್ಲ ಕಡೆ ಫ್ರೈ ಆಗಿದೆ. ಇದಕ್ಕೆ ಮಸಾಲ ಹಾಕ್ಕೊಳ್ತೀನಿ. ಇಷ್ಟು ಡ್ರೈ ಮಸಾಲ ಹಾಕ್ಕೊಳ್ತೀನಿ. ಆಮೇಲೆ ಮಿಕ್ಸಿ ತೊಳ್ಕೊಂಡು ಅದ್ರದ್ದು ನೀರು ಹಾಕ್ತೀನಿ. ಈ ಥರ ಫ್ರೈ ಆಗಬೇಕು. ಒಳಗಡೆ ಮಸಾಲೆ ಎಲ್ಲ ಇರುತ್ತೆ, ಅದನ್ನು ಫ್ರೈ ಮಾಡ್ತಾಯಿದ್ದೆ.
ಇವಾಗ ನೀವು ಹೀಗೇನೆ ಇಡಿಯ ಕ್ಯಾಪ್ಸಿಕಮ್ಮು ತಿನ್ಬೋದು. ಇಲ್ಲ ಅಂತ ಹೇಳಿದ್ರೆ ಇದ್ರ ಕನ್ಸಿಸ್ಟೆನ್ಸಿ ನಿಮಗೆ ಚಪಾತಿಗೆ ಬೇಕಾ ಸ್ವಲ್ಪ ಗ್ರೇವಿ ಟೈಪ್ ಬೇಕಾದ್ರೆ ನೀರು ಹಾಕೊಂಡು ಫ್ರೈ ಮಾಡ್ಕೊಳ್ಬೋದು. ಇಲ್ಲ ಫುಲ್ ಇರೋದನ್ನ ಕಟ್ ಮಾಡ್ಕೊಳ್ತೀನಿ ನಾನು, ಯಾಕಂದ್ರೆ ಚಪಾತಿಗೆ ನಮಗೆ ಕಟ್ ಪೀಸ್ ಮಾಡ್ಕೊಳ್ತೀನಿ. ಅದು 4 ಪೀಸ್ ಇರೋದನ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಈಗ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು, ಕಟ್ ಆಗೋಗುತ್ತೆ. ಸ್ಟಫಿಂಗ್ ಹಿಡಿಬೇಕನ್ನೋರು ಹಾಗೇನೂ ತಿನ್ಬೋದು. ಇವಾಗ ಸ್ವಲ್ಪ ನೀರು ಮಾಡ್ಕೊಳ್ತೀನಿ ನಾನು ಬಾಯ್ಲ್ ಆಗೋಕ್ಕೆ ಮಸಾಲ. ಈಗ ಎಣ್ಣೆ ಬಿಡೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಆಲ್ರೆಡಿ ಬಿಡ್ತಾ ಇದೆ. ನೆಲಗಡ್ಲೆ ಇರೋಕ್ಕೋಸ್ಕರ ಎಲ್ಲ ಗಟ್ಟಿ ಆಗ್ತಾ ಇದೆ. ಇದನ್ನ ಇವಾಗ ಮುಚ್ಚಿಡ್ತೀನಿ ಎಣ್ಣೆ ಹೊರಗಡೆ ಬರೋ ತನಕ. ಇವಾಗ ದಾಲ್ ಬಾಯ್ಲ್ ಆಗ್ತಾ ಇದೆ, ಇನ್ನೊಂಚೂರು ಬಾಯ್ಲ್ ಆಗ್ಬೇಕದು. ನಾನು ಅಷ್ಟು ತನಕ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದಾಳೆ, ತುಪ್ಪ ಹಾಕ್ತೀನಿ. ಮನೆಯಲ್ಲಿ ಮಾಡಿದ ತುಪ್ಪ. ಎಣ್ಣೆ ಕಾದಿದೆ, ಇದಕ್ಕೆ ಮಸ್ಟರ್ಡ್ ಹಾಕ್ತಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡೆ. ಸಾಸಿವೆ, ಕರಿಬೇವು, ಇದು ರಾಮನಾಡು ಮೆಣಸು ಅಂತ ಹೇಳ್ತಾರೆ. ಮೆಣಸು ರಾಮನಾಡು ಮೆಣಸು ಅಂತ ಈ ಥರ ಸಿಗುತ್ತೆ, ಗುಂಡು ಮೆಣಸು ಅದು. ಮತ್ತು ಹಿಂಗು ಸ್ವಲ್ಪ ಹಾಕ್ಕೊಳ್ತೀನಿ, ಯಾಕಂದರೆ ಆಲ್ರೆಡಿ ದಾಲಲ್ಲಿ ಹಿಂಗಿದೆ. ಈಗ ಕರಿಬೇವು, ರಾಮನಾಡು ಮೆಣಸು, ಅಷ್ಟೇ ಚೆನ್ನಾಗಿ ಫ್ರೈ ಆಯಿತು. ಇದು ನೋಡಿ, ಇಲ್ಲಿ ದಾಲ್ ಕುದೀತಾ ಇದೆ. ಇವಾಗ ಇಷ್ಟೇ ದಾಲ್ ಆಗಿದೆ. ದಾಡಿ ತವೆ ರೆಡಿ. ಇದು ಇವಾಗ ಕ್ಯಾಪ್ಸಿಕಮ್ಮು ಆಯಿಲ್ ಎಲ್ಲ ಬಿಟ್ಟು ರೆಡಿ ಅಂತ ಇದು ರೆಡಿ. ಇನ್ನು ನೆಕ್ಸ್ಟ್ ಚಪಾತಿ ಮಾಡಿದ್ರೆ ಊಟ ರೆಡಿ. ನೋಡಿ ಅಷ್ಟೆಲ್ಲ ಅಡುಗೆ ಮಾಡಿ ರೆಡಿ ಮಾಡಿದ್ಲಿ. ಈಗ ಇನ್ನು ಊಟ ಮಾಡು, ಎಲ್ಲರೂ ಊಟಕ್ಕೆ ಬನ್ನಿ. ಅಷ್ಟೇ. ನೆನಪಿಲ್ಲ? ಹೌದಾ, ನಿನ್ನೆ ಮಾಡಬೇಕಿತ್ತು. ಚೂರು ಟೇಸ್ಟು ಮಾಡಿ ಹೇಳಿ. ಈಗ ಯಾವ್ದು ಟೇಸ್ಟ್ ಮಾಡ್ತಾ ಇದ್ರಿ? ಸ್ಟಫ್ಡ್ ಕ್ಯಾಪ್ಸಿಕಮ್ ಚಪಾತಿಗೆ ಒಳ್ಳೆ ಆಯ್ತಾ? ರೇಷ್ಮೆ ಮಾಡಿದ್ದು ಒಳ್ಳೆ ಆಗಿದೆಯಾ? ಯಾವುದು ಒಳ್ಳೆ? ಫಸ್ಟಿಗೆ ಯಾವ್ದು ತಿಂದ್ರಿ? ಈಗ ಒಳ್ಳೆ ಆಯ್ತಾ? ಕ್ಯಾಪ್ಸಿಕಮ್ ಒಳ್ಳೆ ಆಯ್ತಮ್ರು. ದಾಳಿ ತೋವೆಗೆ ತುಪ್ಪ ಹಾಕಿಕೊಂಡು ಹೆಂಗಾಯ್ತು? ರೇಷ್ಮೆ ಮಾಡಿದ್ದು ಎಂಥದ್ದು? ಕ್ಯಾಪ್ಸಿಕಮ್, ಸ್ಟಫ್ಡ್ ಕ್ಯಾಪ್ಸಿಕಮ್ ತಿಂತಾ ಇದ್ದೆ. ತುಂಬ ಒಳ್ಳೆ ಆಯ್ತು. ದಾಳಿ ತೋವೆ, ರೈಸ್, ಸ್ಟಫ್ ಕ್ಯಾಪ್ಸಿಕಮ್ಮು ಮತ್ತು ಹಾಗಲಕಾಯಿ ಪಲ್ಯ. ಹಾಗಲಕಾಯಿ ಪಲ್ಯದ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ.
ನೀನು ಹೆಂಡತಿ ಮಾಡಿರೋ ಹಾಂ ಹೆಂಗಂತ ಹೇಳ್ಬೇಕು. ಮಾಡಿರೋ ಚಪಾತಿ ಮತ್ತೆ ಸ್ಟಫ್ ಕ್ಯಾಪ್ಸಿಕಮ್. ಸೂಪರ್ ಆಗಿತ್ತಲ್ಲ, ನಂಗೆ ಭಾರಿ ಖುಷಿ ಆಯಿತು. ನೋಡಿದ್ರಿ ಅಲ್ಲ, ಸ್ಟಫ್ಡ್ ಕ್ಯಾಪ್ಸಿಕಮ್ ಮತ್ತು ದಾಳಿ ತೋವೆ ಒಳ್ಳೆಯದಾಗಿತ್ತು. ನೀವು ಟ್ರೈ ಮಾಡಿ. ಓಕೆನಾ? ಬಾಯ್, ಸಿ ಯು.